ಹಲೋ ಪ್ರಿಯ ವೀಕ್ಷಕರೇ ಹಾಗೂ ಬಂಧುಗಳೇ, ನಾನು ನಿಮ್ಮ ಕನ್ನಡತಿ ಕವಿ. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಆರಾಮಾಗಿದ್ದೀನಿ. ಇವತ್ತು ಹೊಸ ರಂಗೋಲಿ ಡಿಸೈನ್ ಜೊತೆ ಬಂದಿದ್ದೀನಿ. ಆ ರಂಗೋಲಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಏನು ಅಂತಂದರೆ ಗಂಡು ಬೇರುಂಡ. ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ, ನಮ್ಮ ಇಂಡಿಯನ್ಸಿಗೆ ಗಂಡು ಬೇರುಂಡ ಅಂದರೆ ನಾವೆಲ್ಲ ನೋಡದೇ ಇರಬಹುದು. ಆದರೆ ನಮ್ಮ ಗಂಡು ಬೇರುಂಡ ಅಂತೂ ಫೇಮಸ್ಸು. ಅದಕ್ಕೇ ಅದನ್ನು ಇವತ್ತು ರಂಗೋಲಿಲಿ ತೋರಿಸೋಣ ಅಂತ ಬಂದಿದ್ದೀನಿ. ನಿಮಗೆ ಬೇರೆ ಇನ್ನೇನಾದರೂ ಕರಿಬೋದು ಅಂತಂದರೆ ಅದಕ್ಕೆ ಈ ರಂಗೋಲಿಗೆ ಏನಂತ ಹೆಸರಿಡ್ಬೋದು ಅಂತ ನೀವು ಕಮೆಂಟ್ ಮೂಲಕ ಹೇಳಿ. ಆಮೇಲೆ ಚೇಂಜ್ ಮಾಡೋಣ, ಅದನ್ನು ತೊಂದರೆ ಇಲ್ಲ. ಇದು ನೋಡಿದ್ರೆ ನನಗೆ ಏನೋ ಒಂಥರ ಆಸೆ ಆಗ್ತಾಯಿತ್ತು ನೋಡಿದಾಗೆ ಎಲ್ಲ. ಇದನ್ನು ಬಿಡಿಸ್ಬೇಕಲ್ಲ ಅಂತ. ಆದರೆ ಹೇಗೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೇ ಇದನ್ನು ಬಿಡಿಸೋಣ ಅಂತಲೇ ಇದು ಮಾಡಿಕೊಂಡು ಇವತ್ತು ಈ ರಂಗೋಲಿ ಜೊತೆಗೆ ಬಂದೆ. ಇದು ನೋಡಿದಾಗ ಒಂದು ಸ್ವಲ್ಪ ನನಗೆ ಮರ್ತೋಗಿತ್ತಲ್ಲ, ಪ್ರಾಕ್ಟೀಸ್ ಮಾಡೋದಕ್ಕೆ ತುಂಬಾ ಟೈಮ್ ಹಿಡಿಯಿತು ನನಗೆ ಸ್ವಲ್ಪ. ಯಾಕೆ ಅಂತಂದರೆ ಅಷ್ಟು ಸಡನ್ನಾಗಿ ನಂಗೆ ನೋಡಿದ ತಕ್ಷಣ ಅಂತೂ ಬರಲ್ಲ. ಫಸ್ಟೇನೋ ಬಂತು ಅಂದ್ಕೊಂಡೆ, ಆಮೇಲೆ ಸುಮಾರು ಸಲ ತೊಗೊಂಡೆ ಟೈಮು ಇದು ಬಿಡಿಸೋದಕ್ಕೆ. ಅದು ಹಾಗೆ ಆಯಿತು. ಆಮೇಲೆ ತೊಂದರೆ ಇಲ್ಲ. ಒಂದು ಸಲ ನನಗೆ ಅದು ನ್ಯಾಕ್ ಬಂತು ಅಂದ ತಕ್ಷಣ ಅದು ಇದರಲ್ಲಿ ನಾನು ಬಿಡಿಸ್ಕೊಂಡು ಹೊರಟೋದೆ. ಇದರಲ್ಲಿ ಏನೋ ಒಂದು ಕಡೆ ಏನೋ ಸುಮ್ಮನೆ ಕನ್ಫ್ಯೂಸಾಗಿ ಇದು ಮಾಡಿಕೊಂಡೆ. ಆಮೇಲೆ ಏನೇ ಪ್ರಾಬ್ಲಮ್ ಆಗಲಿಲ್ಲ ನನಗೆ ಇಲ್ಲಿ ವೀಡಿಯೋ ಮಾಡುವಾಗ. ಅದು ನಿಜವಾಗ್ಲೂ ಇಷ್ಟವಾಯಿತು. ಆಮೇಲೆ ಇದು ಏನೋ ನೋಡಿದ ತಕ್ಷಣ ಇನ್ನೂ ಒಂದು ರಂಗೋಲಿ ತೋರಿಸ್ದೆ, ಯಾವ್ದು ಮಾಡೋಣ ಇವತ್ತು ವೀಡಿಯೋನ ಅಂತಂದಾಗ ಅವನು ಇದನ್ನೇ ಮಾಡು ಅಂತ ಅಂದ. ಅವ್ರ ಸಜೆಷನ್ಗಳೇ ತೊಗೋತೀನಿ. ಆಮೇಲೆ ಇವತ್ತು ಅವನು ಫಸ್ಟ್ ಪೆನ್ಸಿಲಲ್ಲಿ ಮಾಡು ಅಂತ ಕಲರೆಲ್ಲ ಇದು ಮಾಡಿಕೊಟ್ಟ. ನನಗೆ ಯಾಕೋ ಇದು ರಂಗೋಲಿ ಢಲ್ ಹೊಡಿತಿದೆ ಕಲರ್ ಆದಮೇಲೆ ಅಂತ ಅನ್ನಿಸ್ತು. ಆಮೇಲೆ ಮಾಮೂಲಿ ನಾನು ಪೇಂಟ್ಗೆ ಹೋದೆ. ಈಗ ತುಂಬ ಬ್ಯುಸಿ ಆಗ್ತಾಯಿದ್ದೀನಿ. ನೋಡಬೇಕು ಹೇಗೆ ಜಾನ್ವರಿ ಫಸ್ಟಲ್ಲಿ ಫ್ರೀ ಇರ್ತೀನ ಏನು ಅಂತ. ಆದಷ್ಟು ಮುಂಚೆನೇ ರಂಗೋಲಿ ಇದು ಮಾಡಿಕೊಂಡು ಅಪ್ಲೋಡ್ ಮಾಡೋದಕ್ಕೆ ಮಾಡ್ಕೋತೀನಿ. ನೋಡೋಣ, ಟ್ರೈ ಮಾಡ್ತೀನಿ. ಈಗೇನೋ ಮಾಡಿಬಿಡ್ಬೋದು. ಮದುವೆಗೆ ಬಂದಾಗಂತೂ ಹೇಗೆ ಮಾಡ್ತೀನೋ ಅನ್ನೋದೇ ನನಗೆ ಗೊತ್ತಿಲ್ಲ. ಹಾಗಂತೂ ತುಂಬ ದಿನದ್ದು ರಂಗೋಲಿ ಅಲ್ವಾ, ಅದು ಅಷ್ಟು ಅಡ್ವಾನ್ಸಾಗಿ ಮಾಡ್ಕೊಳ್ಳೋದು ನನಗೆ ಕಷ್ಟ ಆಗಬಹುದೇನೋ. ನೋಡೋಣ ಹೇಗೆ ಅಂತ. ಮಧ್ಯಾಹ್ನ ಒಂದು ಸ್ವಲ್ಪ ಅದೆಲ್ಲ ಇದು ಮಾಡ್ಕೊಂಡ್ಮೇಲೆ ನೋಡ್ತೀನಿ. ಅದೆಲ್ಲ ಇದು ಫೈನಲೈಸ್ ಆಗೋದು ನನಗೆ ಈಗ ಜಾನ್ವರಿ ಫಸ್ಟ್ ವೀಕ್ ಹಂಗೆ ಇದು ಮಾಡ್ಕೋತೀನಿ ಅನಿಸುತ್ತೆ. ಹೇಗೆ ಡೇಟ್ ಎಷ್ಟು ದಿನ ಬರ್ತಿದ್ದೀನಿ ಅಂತ ಎಲ್ಲ ಡೇಟ್ ಫಿಕ್ಸ್ ಆಗುತ್ತಲ್ಲ, ಆಗ ಮಾಡ್ಕೋಬೋದು ಅಡ್ವಾನ್ಸಾಗಿ. ಅಲ್ಲಿ ತನಕ ಹೇಗೋ ಮಾಡೋಣ. ಆಮೇಲೆ ಇಲ್ಲಿ ಏನು ತುಂಬ ಅಷ್ಟೊಂದೇನು ಗ್ರ್ಯಾಂಡಾಗಂತೂ ಇದು ಮಾಡಲ್ಲ. ಆದರೂ ಮಾಮೂಲಿ ಎಲ್ಲ ಕಡೆ ಹೇಗಿರುತ್ತೋ ಹಾಗೆಯೇ ಸೆಲೆಬ್ರೇಟ್ ಮಾಡೋದು. ನೋಡಬೇಕು ಯಾವುದಾದ್ರು ಫ್ರೆಂಡ್ಸ್ ಜೊತೆ ಗೆಟ್ ಟುಗೆದರ್ ಆಗ್ತೀವ ಏನೋ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಪಾಪ ಮಕ್ಕಳಿಗೆ ಬೋರ್ ಹೊಡಿತಿದೆ. ಯಾಕೆ ಅಂತಂದರೆ ಅವ್ರ ಫ್ರೆಂಡ್ಸ್ ಎಲ್ಲ ಎಲ್ಲೆಲ್ಲೋ ಟ್ರಿಪ್ ಹೊರ್ಟೋಗಿದ್ದಾರೆ. ಇವರು ಹೋಗಿಲ್ವಲ್ಲ ಅದಕ್ಕೆ. ಆಮೇಲೆ ನಾವೆಲ್ಲೂ ಹೋಗೋಕ್ಕೂ ಆಗಲ್ಲ ಈ ಟೈಮಲ್ಲಿ. ಯಾಕೆ ಅಂತಂದರೆ ಹಸ್ಬೆಂಡ್ಗೆ ಈ ಟೈಮಲ್ಲಿ ಏನೇ ಮಾಡಿದ್ರು ರಜೆ ಸಿಗಲ್ಲ ಅವರಿಗೆ. ಅದರಿಂದ ಇಲ್ಲೇ ಇರಬೇಕು ನಾವು. ಹೀಗೆ ಎಲ್ಲಾದರೂ ಹೋಗೋಣ ಅಂತಂದರೆ ಏನೋ ಒಂದಲ್ಲ ಒಂದು ಏನಾದರೂ ಒಂದು ಬಂದುಬಿಡುತ್ತೆ. ಆಮೇಲೆ ನಂದು ಇದು ವಿಡಿಯೋ ಹಾಕೋದಿರುತ್ತಲ್ಲ, ಅದರಿಂದ ಒಂದು ಸ್ವಲ್ಪ ಹಿಂದೆ ಹೊಡೆದಿರ್ತೀನಿ ಈಗ. ಆದರೂ ಮಕ್ಕಳಿಗೋಸ್ಕರ ಬೀಡು ಮಾಡ್ಕೋಬೇಕು, ಸ್ವಲ್ಪ ಮಾಡ್ಕೋತೀನಿ. ಆಮೇಲೆ ಇನ್ನೇನು ಹೇಳಬೇಕು, ನ್ಯೂಜಿಲ್ಯಾಂಡ್ ಬಗ್ಗೆ ಅಂತೂ ನಾನು ಹೇಳಾಯಿತು. ಹೇಳಿದ್ನ ಅದು ಇಲ್ಲಿ ಫುಡ್ಡೆಲ್ಲ ಮೇಯ್ನ್ ಸ್ಟ್ಯಾಪ್ ಬ್ರೆಡ್ಡೇ ಇಲ್ಲಿಯವರು ತಿನ್ನೋದು. ಆಮೇಲೆ ಗೆಣಸಂತೂ ತುಂಬ ತಿಂತೀವಿ, ಗೆಣಸು ಅದೆಲ್ಲ. ಅದನ್ನು ನಾನಂತೂ ಸಾಮಾನ್ಯ ಏನು ಮಾಡ್ತೀನಿ ಅಂತಂದರೆ ಗೆಣಸನ್ನ ಇದು ಸ್ಟೀಮ್ ಮಾಡ್ಕೊಳ್ತೀನಿ. ಅದು ಸ್ಟೀಮ್ ಇದೆ, ಯಾವುದದು ಯಾವುದು ಇದೆಯೋ ಪ್ಲಾಸ್ಟಿಕ್ದೆಲ್ಲ ಇದೆಯಲ್ಲ, ಅದು ಸ್ಟೀಮರ್ದು
ಬಾಕ್ಸ್ಗಳದ್ದು ಕಂಟೈನರು ನೋಡಿ. ಟಪ್ಪರ್ವೇರಲ್ಲಿ ಅಕ್ಕ ಒಂದು ಸಲ ಆ ಸ್ಟೀಮರ್ದು ಚೆನ್ನಾಗಿದೆ ಅಂತ ಅವ್ರ ಹತ್ರ ಇರೋದನ್ನು ನನಗೆ ಕೊಟ್ಟರು ಪಾಪ. ಅದರಲ್ಲಿ ತುಂಬ ಚೆನ್ನಾಗಿ ಆಗೋಗುತ್ತೆ, ಅದರಲ್ಲೇ ನಾನು ಬೇಯಿಸ್ಕೊತೀನಿ. ಆದರೆ ಇಲ್ಲಿ ಅವರು ಬೇರೆ ಇನ್ಯಾವ ಥರನೋ ಮಾಡ್ಕೋತಾರೆ, ಏನೋ ಮಾಮೂಲಿ ಬೇಯಿಸ್ಕೊಂಡು ಇದು ಮಾಡ್ತಾರೆ. ಆಮೇಲೆ ನಮಗೆ ಇದು ಕುಂಬ್ರ ಅಂತ ಹೇಳ್ತಾರೆ, ಇದು ಸ್ವೀಟ್ ಪೊಟ್ಯಾಟೊ ಫಿಂಗರ್ ಚಿಪ್ಸು ಸಿಗುತ್ತೆ, ಅದು ಹೆಲ್ತಿ ಈ ಫ್ರೆಂಚ್ ಫ್ರೈಸ್ಗಿಂತ. ಆದರೂ ಅದನ್ನು ತುಂಬ ಸ್ವೀಟ್ ಇರುತ್ತಲ್ವ, ಸ್ವಲ್ಪ ಇದು ಮಾಡ್ತಾರೆ. ಆಮೇಲೆ ನಾನು ಇನ್ನೊಂದು ಏನು ಮಾಡ್ಕೊಂಡಿದ್ದೀನಿ ಅಂದರೆ ಏರ್ ಫ್ರೈಯರಲ್ಲಿ ಇದು ಮಾಡ್ಕೊತೀನಿ. ಅದನ್ನು ಯಾರದೋ ಒಬ್ಬರ ಹತ್ರ ನೋಡಿಕೊಂಡೆ, ಅವರು ಏನಿಲ್ಲ ಕುಂಬ್ರನ ಸಣ್ಣದಾಗಿ, ತುಂಬ ಸಣ್ಣ ಅಲ್ಲ, ಮಾಮೂಲು ಕ್ಯೂಬ್ಗಳ ಥರ ಕಟ್ ಮಾಡಿಕೊಂಡು ಅದಕ್ಕೆ ಸಾಲ್ಟು, ಗರಂ ಮಸಾಲ ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ರೆಡ್ ಚಿಲ್ಲಿ ಪೌಡರು ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡು ಅದನ್ನು ಮಾಮೂಲಿ ಏರ್ ಫ್ರೈಯರಲ್ಲಿ ಇದು ಮಾಡ್ಕೊಳ್ಳೋದು, ಬೇಯಿಸ್ಕೊಳ್ಳೋದು ಚೆನ್ನಾಗೇ ಇರುತ್ತೆ ಅದು. ಅದನ್ನು ಮಾಡಿದ್ದೆ ನಾನು ಅದು. ಆಮೇಲೆ ಪೊಟ್ಯಾಟೊ ಅಂತೂ ತುಂಬ ತಿಂತಾರೆ, ಮ್ಯಾಶ್ಡ್ ಪೊಟ್ಯಾಟೊ ಅಂತ. ಆಮೇಲೆ ಇನ್ನೊಂದೇನು ಸುವರ್ಣಗೆಡ್ಡೆನ ಯಾವುದೋ ಒಂದು ಎಲಿಫೆಂಟ್ ಫುಡ್ ಏನೋ ಅದೊಂದು ತಿಂತಾರೆ, ಅದನ್ನು ನಾನು ತಿಂದಿಲ್ಲ, ತೊಗೊಂಡಿಲ್ಲ. ಆಮೇಲೆ ಬೀಫು ಪೋರ್ಕ್ ಅಂತೂ ಮಾಮೂಲು ಅವ್ರದ್ದು ಆ ಫುಡ್ಡು, ಅದು ತಿಂತಾರೆ ತುಂಬಾ. ನಾವು ಅದು ತಿಂದೆಲ್ಲ ರೂಢಿ ಇಲ್ವಲ್ಲ, ತಿನ್ನೋದಕ್ಕೂ ಹೋಗಲ್ಲ. ಆಮೇಲೂ ಏನು ತಿನ್ನೋದಕ್ಕೆ ತಿನ್ನಬಾರ್ದು ಅಂತ ಏನು ರೆಸ್ಟ್ರಿಕ್ಷನ್ ಯಾರೂ ಏನೂ ಹಾಕಿಲ್ಲ, ಆದರೆ ನಂದು ನಾಲಿಗೆ ಅದಕ್ಕೆ ಹೋಗೋದೇ ಇಲ್ಲ, ಅದು ತಿನ್ನಬೇಕು ಅಂತ ಆ ರುಚಿಗೆ ಏನೋ ಒಂಥರ ಬೇಡ ಅಂತ ಇದಾಗುತ್ತೋ ಆ ಥರ ಅನಿಸುತ್ತೆ. ಏನೋ ಅದನ್ನು ಟೇಸ್ಟು ಮಾಡೋಕ್ಕೂ ಹೋಗಲ್ಲ. ಒಂದು ಸಲ ಹೀಗೆ ಏನಾಯಿತು, ಇಂಡ್ಯಾದಲ್ಲಿದ್ದೆ ಅನಿಸುತ್ತೆ ನಂದು ಇವೊಂದಕ್ಕೆ ಉತ್ತಮ್ ಎರಡನೇವನು ಒಂದು 5 ಮಂತ್ಸೋ 6 ಮಂತ್ಸೋ ಇತ್ತು ಅನಿಸುತ್ತೆ, ಅದು ಅಥವಾ 8 ಮಂತ್ಸೇ ಇರಬಹುದೇನೋ. ಆಗ ಅಲ್ಲಿ ಮೈಸೂರಲ್ಲಿ ಆಹಾರ ಮೇಳ ನಡೀತಾ ಇತ್ತು, ದಸರಾ ಟೈಮಲ್ಲಿ ನಡೆಯುತ್ತಲ್ಲ. ಆಗ ನಾನು ದೊಡ್ಡವನು ಅಮ್ಮ ಅಪ್ಪನ ಜೊತೆ ಡ್ಯಾಡಿ ಜೊತೆ ಊರಿಗೆ ಹೋಗಿದ್ದೆ, ಅಜ್ಜಿ ಊರಿಗೆ. ಅವ್ರು 3 ಜನ ಹೋಗಿದ್ದರು. ನಾನು, ನಮ್ಮ ಅತ್ತಿಗೆ ಮಗ, ಆಮೇಲೆ ಕೃತಿಕಾ, ಅಕ್ಕ, ನಾವಿಷ್ಟು ಜನ ಬನ್ನಿ ಹೋಗೋಣ ಆಹಾರ ಮೇಳಕ್ಕೆ ಅಂತ ಹೋದ್ವಿ. ಅಲ್ಲಿ ಬಿರಿಯಾನಿ ಅಂತೆ, ಆಮೇಲೆ ಇನ್ನೂ ಏನೇನೋ ಬಿರಿಯಾನಿ, ಪಾಪ್ಕಾರ್ನ್, ಲೆಗ್ ಪೀಸು, ಪಾಪ್ಕಾರ್ನ್ ಚಿಕನ್ ಅಂತೆಲ್ಲ ತೊಗೊಂಡ್ವಿ, ಚಿಕನ್ ಲಾಲಿಪಾಪ್ ಅಂತ. ಆದರೆ ಸ್ವಲ್ಪ ಅದು ಲೆಗ್ ಪೀಸನ್ನು ಟ್ರೈ ಮಾಡಿದೆ. ಮಾಡಿದಾಗ ನನಗೆ ಯಾಕೋ ಕಂಫರ್ಟಬಲ್ ಆಗಲಿಲ್ಲ, ಏನೋ ಅದೊಂಥರ ಭೌಭೌ ಬಿರಿಯಾನಿ, ಅದು ಭೌಭೌ ಅನ್ನಂಗೆ ನೆನಪಾಯಿತು. ಎಲ್ಲದನ್ನು ಕೃತಿಕಕ್ಕೆ ಕೊಟ್ಬಿಟ್ಟು ನಾನು ತಿನ್ನಲಿಲ್ಲ. ಆಮೇಲೆ ನಾನು ತಿಂದಿದ್ದೇನೋ ನನ್ನ ಫೇವ್ರೆಟ್ ಪುಳಿಯೋಗರೆ, ಮೇಲುಕೋಟೆ ಪುಳಿಯೋಗರೆ ತಿನ್ಕೊಂಡು ಕೂತಿದ್ದೆ. ಆಮೇಲೆ ನೋಡಿದ್ರೆ ಅದು ಇನ್ನೊಂದು ಸಲ ತೊಗೊಳ್ಳೋಣ ಅಂತ ಹೋದರೆ ಅದು ಮುಗ್ದೇ ಹೋಗಿತ್ತು. ಆ ಥರ ಇಲ್ಲಿ ಅದೇ ಏನೇನೋ ಇರುತ್ತೆ. ಆಮೇಲೆ ಶೆಲ್ಗಳದ್ದೇನೋ ತಿಂತಾರೆ, ಮುಝೆಲ್ಲ ಏನೋ ಅಂತ. ನನಗೆ ಅದೇನೋ ಅದು ನೋಡೋದಕ್ಕೂ ಒಂಥರ ಇದಾಗಲ್ಲ, ಆ ಸೆಕ್ಷನ್ಗೆ ಹೋಗಲ್ಲ. ನಾವು ಸಾಮಾನ್ಯ ತರೋದು ಅಂದರೆ ಸಾಲ್ಮನ್ ಫಿಶ್ಶು, ತುಂಬ ಕಾಸ್ಟ್ಲಿ ಅದು, ಅದನ್ನು ತಿಂತೀವಿ. ಆದರೆ ತುಂಬ ಅದು ಮಾಡ್ತಾಯಿದ್ರೆ ಹೆಚ್ಚಿಗೆ ತಿನ್ನೋದಕ್ಕಾಗಲ್ಲ, ಒಂದು ಪೀಸ್ ತಿಂದ್ರೇ ಏನೋ ನಂಗೆ ಆಗೋಗುತ್ತೆ, ಆ ಥರ ತುಂಬ ಹೆವಿ ಅದು. ಆದರೂ ಅದನ್ನು ತಿಂತೀವಿ. ಈಗ ತುಂಬ ದಿನ ಆಯಿತು ತಂದು, ಅದು ತಿಂದಿಲ್ಲ. ಆಮೇಲೆ ಇನ್ನೇನೇನು ಫಿಶ್ಶು ಇನ್ನೊಂದಷ್ಟು ಇಲ್ಲಿ ಸ್ನ್ಯಾಪರ್ ಸಿಗುತ್ತೆ, ಸ್ನ್ಯಾಪರ್ ಅದೆಲ್ಲ ಒಂದು ಸಲ ತಂದಿದ್ವಿ ಯಾವುದೋ ಚೈನೀಸ್ ಶಾಪಲ್ಲಿ. ಆಮೇಲೆ ಯಾಕೋ ನಂಗೆ ಅದು ಇಷ್ಟ ಆಗಲಿಲ್ಲ ಅಲ್ಲಿಂದ ತರೋದು. ಆಮೇಲೆ ಹೇಳ್ತಾಯಿದ್ದೆ ಹಸ್ಬೆಂಡ್ಗೆ, ಇಲ್ಲಿಂದ ಇನ್ಮೇಲೆ ತರೋದು ಬೇಡ, ಯಾಕೋ ಇದಾಗ್ತಾಯಿಲ್ಲ ಅಂತ ಎಲ್ಲ. ಈಗ ಗೊತ್ತಾಗೋಗುತ್ತಲ್ವ, ಏನೋ ಒಂಥರ ಅನ್ಕಂಫರ್ಟಬಲ್, ಅನ್ಈಸಿನೆಸ್ಸು ಅನ್ನೋ ಹಾಗಾಗುತ್ತೆ ತಿನ್ನೋದಕ್ಕೆ. ಅದಕ್ಕೆ ಹಾಗೆ ಹೇಳಿದೆ. ನೋಡೋಣ ಈ ಸೆಲೆಬ್ರೇಷನ್ ದಿನ ಏನು ಅಡುಗೆ ಮಾಡ್ತೀನಿ ಗೊತ್ತಿಲ್ಲ, January 1st. ಯಾಕೆ ಅಂತಂದರೆ ಹೋದ ಸಲ ಎಲ್ಲ ಏನು ಮಾಡ್ಕೊಂಡಿದ್ದೆ ನಾನು, ಹಿಂದಿನ ದಿನ 31st ನೈಟೇ ಎಲ್ಲ ರೆಡಿ ಮಾಡ್ಕೊಬಿಟ್ಟು ಇದು ಮಾಡಿದ್ದೆ,
ಅಡುಗೆನ. ರಾತ್ರಿ ಸುಮಾರು ಒಂದು 2:30 3 ತನಕ ಕುಕ್ ಮಾಡಿಕೊಂಡೆ, ಬೆಳಗ್ಗೆ ಎಲ್ಲೋ ಹೋಗಬೇಕು ಅನ್ನೋದಕ್ಕೆ. ಆಮೇಲೆ ಬೆಳಗ್ಗೆ ಎದ್ದು ಅದನ್ನು ಇನ್ನೊಂದು ಸ್ವಲ್ಪ ಮಾಡಿ ಆಮೇಲೆ ಮಲ್ಕೊಬಿಟ್ಟಿದೆ 10 ತನಕ ಅನಿಸುತ್ತೆ. ಈ ಸಲ ನೋಡೋಣ, ಈ ಸಲ ಅಂದರೆ ಟ್ಯೂಸ್ಡೇ ಇದಾಗುತ್ತಲ್ವ. ಟ್ಯೂಸ್ಡೇ ನಮ್ಮ ಮನೇಲಿ ಕುಕ್ಕೇ ಮಾಡಲ್ವಲ್ಲ ಏನೂ, ಅದರಿಂದ ನೋಡ್ಕೋಬೇಕು ಯಾವಾಗ ಏನು ಅಂತ. ಆಮೇಲೆ ಬೇರೆ ಥರ್ಸ್ಡೇ ಒಂದು ಪಾರ್ಟಿ ಇದೆಯಲ್ಲ, ಆ್ಯನಿವರ್ಸರಿ ಪಾರ್ಟಿ, ಅದಕ್ಕೋಸ್ಕರ ಬಿಡು ಮಾಡ್ಕೋಬೇಕು. ಅದರಿಂದ ಹೆಚ್ಚಿಗೆ ಏನು ಮಾಡೋದಕ್ಕೆ ಹೋಗಲ್ಲ. ನೋಡಿ ಈಗ ಇದು ಹೇಗೆ ಕಾಣಿಸ್ತಿದೆ ಏನು ಅಂತ ನೀವು ನನಗೆ ಕಮೆಂಟ್ ಮಾಡಿ. ಗಂಡು ಬೇರೆಂಡ ಥರನೇ ಕಾಣಿಸ್ತಿದೆ ಅಲ್ವಾ ಸ್ವಲ್ಪ ನೋಡೋದಕ್ಕೆ. ಏನೋ ಇದು ಫೋಟೋ ನೀಟಾಗಿ ಕ್ಲಿಯರಾಗಿ ಬಂದಿಲ್ಲ, ಲೆನ್ಸ್ ಕ್ಲಿಯರ್ ಇಲ್ಲ ಅನಿಸುತ್ತೆ. ಅದನ್ನು ಕ್ಲೀನ್ ಮಾಡ್ಕೋತೀನಿ. ಮತ್ತು ಇದು ಏನೋ ಮಾತಾಡ್ತಿದ್ದೆ ಅಂದ್ಕೊಂಡೆ. 2 ಸಲ ಅದನ್ನೇ ಅಟ್ಯಾಚ್ ಮಾಡ್ಕೊಬಿಟ್ಟಿದ್ದೀನಿ ಫೋಟೋನ. ಅದಕ್ಕೆ ಇದು ಗೊತ್ತೇ ಆಗಲಿಲ್ಲ ನನಗೆ ಹೇಗೆ ಅಂತ. 2 ಸಲ ಅಟ್ಯಾಚ್ ಮಾಡಿದ್ದೀನಲ್ಲ, ಅದಕ್ಕೆ ತೊಂದರೆ ಇಲ್ಲ. ನಿಮ್ಗೆ ಇಷ್ಟ ಆಯಿತಾ ಏನು ಇದು ಡಿಸೈನು? ನೋಡಿ, ಇವೆಲ್ಲ ನ್ಯೂ ಇಯರ್ಗೆ ಬಿಡಿಸ್ಕೋಬೋದು, ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಸಿ ಯು.